ಶೃಂಗೇರಿ ಹತ್ರ ಒಂದು ಪುಟ್ಟ ಹಳ್ಳಿ ನೋಡಿ, ಬಿಸಿಲು ಬರ್ತಾ ಇದೆ ಇವಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿದೆ. ನನ್ನ ಹೆಸರು ದಿವ್ಯಶ್ರೀ ಅಂತ, ನನ್ನ ಗಂಡನ ಹೆಸರು ಬಂದು ಸುನೀಲ್ ಅಂತ. ನಮ್ಮೂರು ಬಂದುಬಿಟ್ಟು ಶೃಂಗೇರಿ ಹತ್ರ ಒಂದು ಪುಟ್ಟ ಹಳ್ಳಿ. ಯಾರೆಲ್ಲ ಹೊರನಾಡು ಶೃಂಗೇರಿಗೆ ಬರ್ತೀರಾ ಅಲ್ಲೇ ಮಿಡಲಲ್ಲಿ ಬರುತ್ತೆ ನಮ್ಮೂರು. ಇದು ಬಂದು ನಮ್ಮದು ಬಿಲ್ಲಿ ಬೆಕ್ಕು, ನಾವು ಬಿಲ್ಲಿ ಅಂತ ಕರೆಯೋದು ಇದನ್ನು. ಇವತ್ತು ಬಂದು ತಿಂಡಿಗೆ ನಮ್ಮ ಮನೆಯಲ್ಲಿ ಮಲೆನಾಡು ಸ್ಪೆಷಲ್ ಕಡುಬು ಮಾಡಿದರು ನಮ್ಮಮ್ಮ. ಇದೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಚಟ್ನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ನಾನು ತಿಂಡಿ ಎಲ್ಲ ತಿಂದುಬಿಟ್ಟು ಅದು ನೋಡಿ ಬಿಲ್ಲಿ ಬಂತು ಅಲ್ಲಿಗೂ, ಅದಕ್ಕೂ ಸ್ವಲ್ಪ ಹಾಕಿ ತಿಂಡಿ ತಿಂದು ಕೂತ್ಕೊಂಡಿದ್ದೆ. ನಮ್ಮಮ್ಮ ಪಾಪು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಬಿಸಿಲು ಬಂದಿದೆ ಅಂತ ಹರಡ್ತಾ ಇದ್ದರು. ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ. ಫುಲ್ ಬಿಸಿಲು ಇನ್ನು ಬರಬೇಕು, ಆದರೂ ಸ್ವಲ್ಪ ಬಿಸಿಲಲ್ಲಿ ಹರಡ್ತಾ ಇದ್ದರು, ತೊಳೆದ್ಬಿಟ್ಟು ಹರಡ್ತಾ ಇದ್ದರು. ಸ್ವಲ್ಪ ಬಿಸಿಲು ಬರ್ತಾ ಇದೆ. ಬಿಸಿಲು ಬರೋದು ತುಂಬಾ ಲೇಟ್ ಇಲ್ಲಿ, ಯಾಕಂತ ಹೇಳಿದರೆ ಮಳೆ ತುಂಬ ಬರ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಮಳೆ ತುಂಬ ಬರ್ತಾ ಇದೆ. ಹಾಗಾಗಿ ಇವಾಗ ಲೈಟಾಗಿ ಬಿಸಿಲು ಬರ್ತಾ ಇದೆ. ತೋರಿಸ್ತೀನಿ ನೋಡಿ. ಇದು ನೋಡಿ, ಇವಾಗ ಬಿಸಿಲು ಬರ್ತಾ ಇದೆ ಅಂತ ಚಳಿ ಕಾಯಿಸ್ತಾ ಇದೆ. ನೋಡಿ, ಬಿಸಿಲು ಬರ್ತಾ ಇದೆ ಇವಾಗ. ನಮ್ಮಮ್ಮ ಏನೇನು ಹೂವಿನ ಗಿಡ ನೆಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ. ಇದು ಬಂದು ಪೇಟೆಲೆಲ್ಲ ಸಿಗುತ್ತಲ್ಲ, ಆ ಸೇವಂತಿಗೆ ನೋಡಿ. ಇದು ನನಗೆ ತುಂಬಾ ಇಷ್ಟ. ಅದು ನೋಡಿ, ಇದು ಪೆನ್ಸಿಲ್ ಹೂವು. ಇದೇನು ಹೂವು ಅಂತ ನನಗೆ ಗೊತ್ತಿಲ್ಲ. ಇದೇ ಥರದ್ದು ಇನ್ನೊಂದಿದೆ ನೋಡಿ ಇಲ್ಲಿ. ಹೂ ತುಂಬಾ ಆಗಿದೆ. ಇದು ಇನ್ನೊಂದು ಕಲರ್ ಸೇವಂತಿಗೆ. ಇದು ಬಂದು ಕಮಲ ಹೂವು ನೋಡಿ, ಕಲರ್ ಬಿಡುತ್ತೆ. ಇನ್ನೊಂದು ಕಲರ್ ಆಗಿದೆ, ದೊಡ್ಡ ಹೂವಾಗಬೇಕು. ಇದು ಬೀಟ್ರೋಟ್ ಕಮಲ. ಇದೇನು ಹೂ ಅಂತ ಯಾರಿಗಾದ್ರೂ ಗೊತ್ತಾ? ಕಮೆಂಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.